ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನನ್ನ ಮನೆ ಕನ್ನಡ ವ್ಲಾಗ್ಸ್. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಫ್ರೆಂಡ್ಸ್. ನಾವು ಕೂಡ ಚೆನ್ನಾಗಿದ್ದೀವಿ. ಈ ವ್ಲಾಗ್ ಬಂದು ಸಂಜೆಯಿಂದ ಸ್ಟಾರ್ಟ್ ಮಾಡಿದೀನಿ. ಯಾಕೆ ಅಂದ್ರೆ ಊರ್ಗ್ ಹೋಗಕ್ ಪ್ಯಾಕಿಂಗ್ ಶುರು ಮಾಡಿದೀನಿ ಫ್ರೆಂಡ್ಸ್. ನಿಮ್ ಮನೇಲೆಲ್ಲ ಹಬ್ಬದ ತಯಾರಿ ಹೆಂಗ್ ನಡೀತಾ ಇದೆ ಅಂತ ಹೇಳಿ. ನಮ್ಮ ಮನೇಲಂತೂ ಜೋರಾಗಿ ನಡೀತಾ ಇದೆ ಊರಿಗೆ ಹೋಗೋದಕ್ಕೆ. ನೋಡಿ, ಬ್ಯಾಗ್ ಎಲ್ಲ ಇಟ್ಕೊಂಡು ರೆಡಿ ಆಗಿದ್ದೀನಿ ಪ್ಯಾಕಿಂಗ್ ಮಾಡಕ್ಕೆ ಅಂತ ಹೇಳಿ. ಹೋಗ್ತಾ ಇರೋದು 3 ದಿವಸ ಫ್ರೆಂಡ್ಸ್. 3 ದಿವಸ ಆದ್ರೂ ಬೇಕಲ್ವಾ ಎಲ್ಲಾನು. ಅದರಿಂದ ಹಬ್ಬದ ಬಟ್ಟೆಗಳನ್ನೆಲ್ಲ ಪ್ಯಾಕ್ ಮಾಡ್ಕೊತಾ ಇದ್ದೀನಿ. ಅದು ಹಳ್ಳಿ ಆಗಿರೋದ್ರಿಂದ ತುಂಬಾ ಹಬ್ಬದ ವಾತಾವರಣ ಚೆನ್ನಾಗಿರುತ್ತೆ. ಇಲ್ಲಿ ಸಿಟಿ ತರ ತುಂಬಾ ಜನ ಎಲ್ಲ ಏನಿರಲ್ಲ, ಸ್ವಲ್ಪ ಜನನೇ ಇರ್ತಾರೆ. ಆದ್ರೂ ತುಂಬಾ ಚೆನ್ನಾಗಿ ನಡೆಯುತ್ತೆ ಹಬ್ಬ ಎಲ್ಲಾನು. ಇಲ್ಲಾದ್ರೆ ತುಂಬಾ ಹೂವಕ್ಕೆಲ್ಲ ತುಂಬಾ ದುಡ್ಡು ಕೊಟ್ಟು ತಗೋಬೇಕು. ಅಲ್ಲೆಲ್ಲ ಹೂವ ತೋಟ ಅದು ಇದು ಇರೋದ್ರಿಂದ ಹೂವ ಎಲ್ಲ ತುಂಬಾ ಚೆನ್ನಾಗಿ ಸಿಗತ್ತೆ. ತೋರಿಸ್ತೀನಿ, ಯಾರು ಮಿಸ್ ಮಾಡ್ಕೊಂಡೆ ನೋಡಿ ಲಕ್ಷ್ಮಿ ಕೂಡ್ಸೋದನ್ನ. ಓಕೆ ಫ್ರೆಂಡ್ಸ್, ನಾನು ಇವಾಗ ಪ್ಯಾಕಿಂಗ್ ಶುರು ಮಾಡ್ತಾ ಇದ್ದೀನಿ. ನೋಡಿ, ಹಂಗೆ ತೋರಿಸ್ತೀನಿ. ನಾನು ಈ ಸ್ಯಾರಿನ ಹಬ್ಬದ ದಿವಸ ಉಟ್ಕೊಳ್ಳೋಣ ಅಂತ ಹೇಳಿ ತಗೊಂಡಿದ್ದೀನಿ. ಇದು ಬಂದು ಬ್ಲೂ ಕಲರ್, ರಾಯಲ್ ಬ್ಲೂ. ಇದಕ್ಕೆ ಬ್ಲೌಸು ನೋಡಿ ಈ ತರ ಸ್ಟಿಚ್ ಮಾಡ್ಸಿದೀನಿ. ನೋಡಿ, ಬ್ಯಾಕ್ ಬಂದು ಸ್ವಲ್ಪ ಸಿಂಪಲ್ ಆಗಿ ಇಡ್ಸಿದೀನಿ ಡಿಸೈನ್ ನ. ಸ್ಲೀವ್ ಬಂದು ನೆಟೆಡ್ ಇಡ್ಸಿದೀನಿ. ನೋಡಿ, ನೆಟ್ ಬ್ಲೌಸ್ ಇದು. ಬ್ಲೌಸ್ ಅಂತೂ ತುಂಬಾ ಚೆನ್ನಾಗಿ ಸ್ಟಿಚ್ ಮಾಡ್ತಾರೆ ಫ್ರೆಂಡ್ಸ್. ನಮ್ಗಂತೂ ತುಂಬಾ ಇಷ್ಟ ಆಗುತ್ತೆ ಇಲ್ಲಿ ಬ್ಲೌಸ್ ಸ್ಟಿಚ್ ಮಾಡೋದು. ನೋಡಿ, ಇದೊಂದು ರಾಯಲ್ ಬ್ಲೂ, ಮತ್ತೆ ಇನ್ನೊಂದು ಕಲರ್ ಬಂದು ಪಿಂಕ್ ಕಲರ್ ಎತ್ಕೊಂಡಿದ್ದೀನಿ. ನೋಡಿ, ಇದು ಪಿಂಕ್ ಸ್ಯಾರಿ, ಗ್ರೀನ್ ಪಲ್ ಬರುತ್ತೆ. ಬ್ಲೌಸ್ ಬಂದು ಫುಲ್ಲು ಗ್ರೀನ್. ನೋಡಿ, ಇದೊಂದು ಕಲರು. ಈ ಸೀರೆನೂ ತುಂಬಾ ಚೆನ್ನಾಗಿದೆ. ಈ ಸೀರೆ ಬಂದು ನಮ್ಮ ಅಣ್ಣನ ಮಗ್ಳಿಗೆ ಮದ್ವೆ ಆಯ್ತು 1.5 ತಿಂಗಳು ಮುಂಚೆ. ಅವರು ಮದ್ವೆಗೆ ಅಂತ ಕೊಡ್ಸಿದ್ದು. ಕಲರ್ ಅಂತೂ ತುಂಬಾ ಇಷ್ಟ ಆಯ್ತು ಫ್ರೆಂಡ್ಸ್, ಚೆನ್ನಾಗಿದೆ. ಇದು ಬಂದು ಬ್ಲೌಸ್ ಸೇಮ್ ಬ್ಯಾಕ್ ಡಿಸೈನ್. ಸ್ಲೀವ್ ಬಂದು ಬಫ್ ಇಡ್ಸಿದೀನಿ. ನೋಡಿ, ಈ ತರ ಬಫ್ ಇವಾಗ ಟ್ರೆಂಡಿಂಗ್ ಅಲ್ಲಿ ನಡೀತಾ ಇದೆ ಬಫ್. ತುಂಬಾ ಚೆನ್ನಾಗಿ ಸ್ಟಿಚ್ ಮಾಡಿದ್ದಾರೆ. ಇದೊಂದು ಸೀರೆ ಪಿಂಕ್ ವಿತ್ ಗ್ರೀನ್ ಬ್ಲೌಸ್. ಇದಕ್ ಮ್ಯಾಚಿಂಗ್ ಅಂತ ಹೇಳಿ ನನ್ನ ಮಗಳು ಅದೇ ಕಲರ್ ತಗೊಂಡಿದ್ದಾಳೆ ಬಟ್ಟೆನ. ನೋಡಿ, ಇದನ್ನು ಮದ್ವೆಗೆ ಅಂತ ಹೇಳಿನೇ ತಗೊಂಡಿದ್ದು. ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಇದು ಕಲರ್ ನೋಡಿ, ಇದು ಪಿಂಕ್. ಮಮ್ಮಿ, ನಾನು ನಿನ್ಗೆ ಮ್ಯಾಚಿಂಗ್ ಡ್ರೆಸ್ ಹಾಕೋತೀನಿ ಅಂತ ಹೇಳಿ ಪಿಂಕ್ ಕಲರ್ ಎತ್ಕೊಂಡಿದ್ದಾಳೆ. ಇದಕ್ಕೆ ಈ ತರ ಸ್ಲೀವ್ ಬಂದಿದೆ ಫ್ರೆಂಡ್ಸ್. ನೋಡಿ, ಇದು ಬಂದು ಸ್ಲೀವ್ ಅಷ್ಟೇ ಹಾಕೊಳೋದು. ಇದು ಬಂದು ನೆಕ್ ಬ್ಯಾಂಡ್ ತರ ಸರ ತರ ಬರುತ್ತೆ. ತುಂಬಾ ಚೆನ್ನಾಗಿದೆ. ಇನ್ನೊಂದು ಡ್ರೆಸ್ ಬಂದು ನೋಡಿ, ಇನ್ನೊಂದು ತಗೊಂಡಿದ್ದಾಳೆ. ಇದು ಸ್ವಲ್ಪ ಹೆವಿ ಇದೆ, ಅದರಿಂದ ಇದು ಹಾಕೋತಾಳೋ ಇಲ್ಲೋ ಅಂತಾನೆ ಡೌಟ್ ನನಗೆ. ಆದ್ರೂ ಎತ್ಕೊ ಅಂತ ಹೇಳಿದೀನಿ, ನೋಡೋಣ. ಒಂದೇ ಸರಿ ವೇರ್ ಮಾಡಿರೋದು ಫ್ರೆಂಡ್ಸ್ ಈ ಡ್ರೆಸ್ ನ. ಆದ್ರೂ ಒಂದ್ಸರಿನೇ ಹಾಕಿರೋದಲ್ವಾ, ಇನ್ನೊಂದ್ಸರಿ ಹಾಕೋಣವಂತೆ, ಚೆನ್ನಾಗಿರುತ್ತೆ, ಎತ್ಕೊ ಅಂತ ಹೇಳಿದೀನಿ. ನೋಡೋಣ, ಎತ್ಕೊಂಡಿದ್ದಾಳೆ. ಆದ್ರೆ ಹಾಕ್ತಾಳೆ ಇಲ್ಲ ಅನ್ನೋದು ನನಗೆ ಗ್ಯಾರಂಟಿ ಇಲ್ಲ. ಓಕೆ ಫ್ರೆಂಡ್ಸ್, ಇನ್ನು ನಮ್ ಬಟ್ಟೆಗಳೆಲ್ಲ ಇಷ್ಟೇ. ಇನ್ನು ಮಾಮೂಲಿ ಡೈಲಿ ವೇರ್ ಡ್ರೆಸ್ 1-2 ಜೊತೆ ಎತ್ಕೊಂಡಿದೀನಿ ಅಷ್ಟೇ ಫ್ರೆಂಡ್ಸ್. ಇನ್ನ ನನ್ನ ಮಗಂದು ನಮ್ಮ ಯಜಮಾನ್ರದ್ದು ಅದನ್ನೇನ್ ತೋರ್ಸೋ ಅವಶ್ಯಕತೆ ಇಲ್ಲ ಅನ್ಕೊಂತೀನಿ. ಓಕೆ ಫ್ರೆಂಡ್ಸ್, ಇನ್ನು ನಾಳೆ ಬೆಳಿಗ್ಗೆ ನಮ್ಮನೆ ಪೂಜೆ ಮುಗಿಸ್ಕೊಂಡು ಆಮೇಲೆ ಊರ್ಗ್ ಹೊರಡ್ತೀನಿ ಫ್ರೆಂಡ್ಸ್. ನಮ್ಮನೆ ಪೂಜೆ ಮತ್ತೆ ನಾನು ಟ್ರಾವೆಲ್ ಮಾಡೋದನ್ನ ವಿಡಿಯೋ ಮಾಡ್ಕೋತೀನಿ. ಈ ವಿಡಿಯೋ ಬಂದಾದ್ಮೇಲೆ ವರಲಕ್ಷ್ಮಿ ಹಬ್ಬದ ಪೂಜೆ ವಿಡಿಯೋ ಬರುತ್ತೆ, ಮಿಸ್ ಮಾಡದೆ ನೋಡಿ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ನೋಡಿ, ಊರ್ಗ್ ಹೋಗಕ್ಕೆಲ್ಲ ರೆಡಿ ಆಗಿ ನಿಂತಿದೀವಿ. ಬ್ಯಾಗ್ ಎಲ್ಲ ನೆನೆ ಪ್ಯಾಕ್ ಮಾಡಿದ್ವಲ್ಲ, ಅದನ್ನ ತೋರಿಸಿದ್ದೆ ನಿಮ್ಗೆ. ಈಗ ಏನು ಅಷ್ಟು ಗ್ರ್ಯಾಂಡ್ ಆಗಿ ಏನ್ ರೆಡಿ ಆಗಿಲ್ಲ, ನೈಟ್ ಹೋಗೋದ್ರಿಂದ ಸಿಂಪಲ್ ಆಗಿ ರೆಡಿ ಆಗಿದ್ದೀವಿ. ಇನ್ನೇನು ಹೊರಡೋದೆ ಫ್ರೆಂಡ್ಸ್. ಇವಾಗ ಟೈಮ್ ಬಂದು ಹತ್ತತ್ರ 8 ಗಂಟೆ ಆಗಿದೆ. ನೋಡಿ, ನಿಂತಿದ್ದಾನೆ, ಏನೋ ಹೋಮ್ ವರ್ಕ್ ಇದೆ ಅಂತ ಹೇಳಿ ಬುಕ್ಸ್ ಎತ್ಕೊಂಡಿದ್ದಾನೆ. ಎಡಿಟಿಂಗ್ಗೆ ಅಂತ ಹೇಳಿ ಹಂಗೆ ಅವನು ಏನೇನ್ ಬೇಕೋ ಅದೆಲ್ಲ ತಗೊಂಡಿದ್ದಾನೆ. ನೋಡಿ, ನನ್ನ ಮಗಳು ರೆಡಿ ಆಗಿದ್ದಾಳೆ, ಆದ್ರೆ ವಿಡಿಯೋಗೆ ಬರ್ತಾ ಇಲ್ಲ ಅವಳು. ನೋಡಿ, ಹೆಂಗ್ ಓಡಾಡ್ತಾ ಇದ್ದಾಳೆ. ಹೋಗೋಣ ಚಿಟಿ ಊರ್ಗೆ. ಸರಿ, ಎತ್ಕೊಳ್ರಿ ಬ್ಯಾಗ್ ಎಲ್ಲ. ಪಪ್ಪಾಗೆ ಹೇಳು ಕಿಟ್ ಎತ್ಕೊಂತ. ನೋಡಿ ಫ್ರೆಂಡ್ಸ್, ನಮ್ಮ ಮನೇಲಿ ಸಿಂಪಲ್ ಆಗಿ ಪೂಜೆ ಮಾಡಿದೀನಿ. ಸಿಂಪಲ್ ಆಗಿ ಪೂಜೆ ಮಾಡಿ ಹೊರಡ್ತಾ ಇದ್ದೀವಿ. ಸರಿ ಫ್ರೆಂಡ್ಸ್, ಹೊರಡ್ತಾ ಇದ್ದೀವಿ. ಲೈಟ್ ಆಫ್ ಮಾಡ್ತೀನಿ ಇವಾಗ. ನೋಡಿ, ನನ್ನ ಮಗ ರೆಡಿಯಾಗಿ ನಿಂತಿದ್ದಾನೆ. ಅವ್ರಪ್ಪ ಕಾರ ಎತ್ತಕ್ ಹೋದ್ರು. ಕಾರಲ್ಲಿ ಹೋಗ್ತೀವಿ. ಇಷ್ಟೊತ್ತಲ್ಲಿ ಗಾಡಿ ಅಂದ್ರೆ ಆಗಲ್ಲ. ಗಾಡಿಯಲ್ಲಿ ಹೋಗ್ಬೋದು, 4 ಜನ ಹೋಗೋದು ಕಷ್ಟ ಆಗುತ್ತೆ. ಮತ್ತೆ ಸೆಂಟ್ರಲ್ಲಿ ನಮ್ಮ ಯಜಮಾನ್ರು ಅವ್ರ ಅತ್ತೆ ಮಾವನು ಬರ್ತಾ ಇದ್ದಾರೆ. ಅಲ್ಲಿ ಹತ್ತಿಸ್ಕೊಂಡು ಹೋಗ್ಬೇಕು ಅವ್ರನ್ನ. ಊರಿಗೆ ಬರ್ತಾ ಇದ್ದಾರೆ ಹಬ್ಬಕ್ಕೆ ಅವರು. ಓಕೆ ಫ್ರೆಂಡ್ಸ್.
ನೋಡಿ ಮಾಡಿದ್ದೀನಿ ಸಿಂಪಲ್ ಆಗಿ. ಲಾಕ್ ಮಾಡ್ತೀಯಾ ಬಾಯ್? ಮಾಡಿ. ಹೊರಟ್ವಿ ಫ್ರೆಂಡ್ಸ್ ಕೆಳಕ್ಕೆ. ನೋಡಿ ಹಂಗೆ ಬಸ್ ಸ್ಟಾಪಿಗೆ ಬಂದ್ವಿ. ಬಸ್ ಸ್ಟಾಪಲ್ಲಂತೂ ಫುಲ್ಲು ರಶ್ಶು. ಮನೆ ಹತ್ರದಿಂದ ಸರ್ಕಲ್ ಬರೋಷ್ಟೊತ್ತಿಗೇನೆ ಹಾಫ್ ಆನ್ ಅವರ್ ಆಗಿದೆ. ಅಷ್ಟು ರಶ್ ಇತ್ತು ಫ್ರೆಂಡ್ಸ್. ನೋಡಿ ಹೆಣ್ಮಕ್ಳಿಗೆ ಎಷ್ಟು ತಗೊಂಡ್ರು ಸಾಕಾಗಲ್ಲ ಹಬ್ಬಕ್ಕೆ. ಎಷ್ಟು ಜನ ಇದ್ದಾರೆ ಅಂದರೆ ಎಲ್ಲೂ ಕಾರ್ ಪಾರ್ಕಿಂಗ್ ಆಗಲಿ, ಗಾಡಿ ಪಾರ್ಕಿಂಗ್ ಆಗಲಿ ಜಾಗನೇ ಇಲ್ಲ. ಆ ಕಡೆ ಈ ಕಡೆ ಎಲ್ಲ ಫುಲ್ಲು ಹಣ್ಣಂಗಡಿಗಳು, ಊದಂಗಡಿಗಳು, ಕಲರ್ ಕಲರ್ ಹೂವಗಳು. ನೋಡಿ ಹಂಗೆ ಫ್ರೆಂಡ್ಸ್ ಊರಿಗೆ ಬಂದ್ವಿ. ನಾನು ರೋಡಲ್ಲೆಲ್ಲೂ ವೀಡಿಯೋ ಮಾಡೋಕ್ಕಾಗಿಲ್ಲ ಫ್ರೆಂಡ್ಸ್, ಯಾಕಂದರೆ ಕತ್ಲಾಗಿತ್ತು, ಏನು ಕಾಣಿಸ್ತಾ ಇರಲಿಲ್ಲ. ಹಾಗಾಗಿ ನಾನು ಏನು ವೀಡಿಯೋ ಮಾಡಿಲ್ಲ. ಇದು ಮನೆಗೆ ಬಂದ್ವಿ. ಮನೆಗೆ ಬಂದು ಊಟ ಮಾಡಿ ಕುತ್ಕೊಂಡಿದ್ವಿ ಸ್ವಲ್ಪ ಹೊತ್ತು. ಹಂಗೆ ಒಂದು ಕ್ಲಿಪ್ಸ್ ತಗೊಳೋಣ ಅಂತೇಳಿ ತಗೊಂಡೆ. ಇದು ಬಂದು ನಮ್ಮ ಮನೆ ಫ್ರೆಂಡ್ಸ್ ಊರಲ್ಲಿ. ನೋಡಿ ಹಾಸ್ತಾ ಇದ್ದಾರೆ ಆಗಲೇ ಮಲ್ಕೊಳಕ್ಕೆ. 10 ಗಂಟೆ ಆಗಿಬಿಟ್ಟಿತ್ತು. ಇನ್ನು ಬೆಳಗ್ಗೆ ಬೇಗ ಎದ್ದೊಳ್ಬೇಕಲ್ವಾ, ಹಂಗೆ ಅದಕ್ಕೆ ಹಾಸ್ತಾ ಇದ್ದಾರೆ. ನೋಡಿ ಇದು ಬಾಳೆ ಕಂಬ ಎಲ್ಲಾನು ಬೆಳಗ್ಗೆ ಪೂಜೆಗೆ ಅಂತೇಳಿ ತೆಗ್ದಿಟ್ಟಿದ್ದಾರೆ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವೀಡಿಯೋ. ಇನ್ನು ಹಬ್ಬದ ವೀಡಿಯೋ ಜೊತೆ ಸಿಗ್ತೀನಿ. ಯಾರಾದರೂ ನಮ್ಮ ಚಾನಲ್ನ ಮೊದಲನೇ ಸರಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ಟೇಕ್ ಕೇರ್, ಬಾಯ್. Okay friends, take care, bye.